ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿಸ್ಫುರತು ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಮಾಪೀನ ವಕ್ಷೋರುಹಾಂ ಪಾಣಿಭ್ಯ ಮಣಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಜಾಯೇತ್ ಪರಾಮಂಬಿಕಾಂ. ಅನ್ನಪೂರ್ಣಾಯೇ ನಮೋ ನಮಃ. ಶರನ್ನವರಾತ್ರ ಮಹೋತ್ಸವ ಅಂಗವಾಗಿ 4ನೇ ದಿವಸ ಭಾನುವಾರ ನಾವೆಲ್ಲರೂ ಕೂಡ ತಾಯಿಯನ್ನು ಮಾತೃಸ್ವರೂಪದಲ್ಲಿರುವಂತಹ ಲಲಿತಾ ಪರಮೇಶ್ವರಿಯನ್ನು ನಾವು ಅನ್ನಪೂರ್ಣ ರೂಪದಲ್ಲಿ ಆರಾಧನೆ ಮಾಡಲಿಕ್ಕೆ ಸಂಸಿದ್ಧರಾಗಿದ್ದೀವಿ. ಅನ್ನಪೂರ್ಣ ಅಂದ್ರೆ ಅನ್ನ ಅಂದ್ರೆ ಎಲ್ಲರಿಗೂ ಗೊತ್ತು, ಅನ್ನದಾಯಿನಿ. ಪೂರ್ಣ ಅಂದ್ರೆ ಪೂರ್ಣವಾಗಿ ಸಂಪೂರ್ಣವಾಗಿ ನಮಗೆ ನೀಡೋವಳು. ಪೂರ್ಣ ಅಂದ್ರೆ ಏನು? ಅರ್ಧ ಪರ್ಧ ಅಲ್ಲ, ಪೂರ್ಣವಾಗಿ ನೀಡೋವಳು ಅಂತ ಅರ್ಥ. ಈ ಅನ್ನಪೂರ್ಣದ ಬಗ್ಗೆ ಬಹಳ ಪುರಾಣದಲ್ಲಿ ಬಹಳ ಸಣ್ಣ ಸಣ್ಣ ಕಥೆಗಳಿದಾವೆ. ಅನ್ನಪೂರ್ಣ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ನೆನಪು ಬರೋದೇನು? ಮೋಕ್ಷಪಟ್ಟನಾಗಿರುವಂತಹ ಕಾಶಿ ನಗರ, ಕಾಶಿ ವಿಶಾಲಾಕ್ಷಿ, ಕಾಶಿ ಅನ್ನಪೂರ್ಣ, ಇವೆರಡು ನಿಮಗೆ ನೆನಪು ಬರ್ತಾವೆ. ಅಲ್ಲಿಂದ ಕಾಶಿಗೆ ಹೋಗಿರೋರೆಲ್ಲ ಒಂದು ಚಿತ್ರಪಟವನ್ನು ತಂದುಕೊಂಡಿರ್ತೀರಿ. ಏನು ಅನ್ನಪೂರ್ಣ ಫೋಟೋ ಅಥವಾ ಒಂದು ಸಣ್ಣ ಅನ್ನಪೂರ್ಣ ಪ್ರತಿಮೆಯನ್ನು ತಪ್ಪನಿಸರಿಯಾಗಿ ಎಲ್ಲರೂ ಕೂಡ ತಂದುಕೊಂಡಿರ್ತೀರಿ. ಮುಖ್ಯವಾಗಿ ಎಲ್ಲರ ಮನೆಯಲ್ಲಿ ಸಣ್ಣ ಅನ್ನಪೂರ್ಣ ಪ್ರತಿಮೆ ಇರುತ್ತೆ. ಒಂದು ಸಣ್ಣ ಬಟ್ಲಲ್ಲಿ ಇಟ್ಬಿಟ್ಟು ಅದರಲ್ಲಿ ಅಕ್ಕಿನಲ್ಲೇ ಅನ್ನಪೂರ್ಣನ ಸ್ಥಾಪನೆ ಮಾಡಿ ಇಟ್ಕೊಳ್ತೀರಿ ನೀವೆಲ್ಲರೂ. ಏನಕ್ಕೆ ಈ ರೀತಿ ಮಾಡ್ತೀರಿ ನೀವು? ನೋಡ್ರಲ್ಲಿ ಏನೇ ಇರುತ್ತೆ, ಪರಮೇಶ್ವರ ಬಂದು ಭಿಕ್ಷಾನ್ನ ನೀಡ್ಲಿಕ್ಕೆ ಭಿಕ್ಷಾಟನಕ್ಕೆ ಬಂದಿರ್ತಾನೆ. ಆ ತಾಯಿ ಅನ್ನಪೂರ್ಣಯೇ ಹೇಮದರ್ವಿ ಅಂದ್ರೆ ಬಂಗಾರದ ಪಾತ್ರೆಯಲ್ಲಿ ಬಂಗಾರದ ಅದನ್ನೇನಂತ ನೀವು ಅದನ್ನ ಹಿಡ್ಕೊಂಡು ಹೇಮದರ್ವಿ ಅಂತ ಕರಿತೀವಿ, ಅದನ್ನು ಹಿಡ್ಕೊಂಡು ನೀರು ತೆಡುತ್ತಾನೆ. ಏನಕ್ಕಿದು ಈ ರೀತಿಯಲ್ಲಿ? ಪರಮೇಶ್ವರ ಯಾಕೆ ಪಾರ್ವತಿ ಆಗಿರುವಂತಹ ಅನ್ನಪೂರ್ಣ ತಕ್ಕ ಬಂದು ಭಿಕ್ಷಾಟನವನ್ನು ಮಾಡಿದ್ದಾನೆ? ಆದಿ ಭಿಕ್ಷು ಆತ. ಯಾರು? ಆದಿಯಾಗಿ ಭಿಕ್ಷಾಟನಕ್ಕೆ ಬಂದಿರೋನೇ ಆದಿ ಭಿಕ್ಷುನೇ ಪರಮೇಶ್ವರ. ಕಪಾಲ ಇಟ್ಕೊಂಡು ಬಂದಿರ್ತಾನೆ ಭಿಕ್ಷಾಟನೆ ನೀಡಲಿಕ್ಕೆ. ಇದ್ರ ಬಗ್ಗೆ ಬಹಳ ಕಥೆಗಳಿದಾವೆ. ನಾನೀಗ ಒಂದು 2-3 ವಿಷಯ ಗೊತ್ತು, ಅದ್ರ ನಿಮ್ಮ ಜೊತೆಲಿ ಚರ್ಚೆ ಮಾಡ್ಕೊತೀನಿ. ಪೂರ್ವಕಾಲದಲ್ಲಿ ಏನಾಯಿತು? ಪರಮೇಶ್ವರ ಯೋಗ ನಿದ್ರೆ ಅಂತ ಕಣ್ಣು ಮುಚ್ಕೊಂಡು ಯೋಗನಿಷ್ಠದಲ್ಲಿ ಇರೋ ಸಮಯದಲ್ಲಿ ಪಾರ್ವತಿ ಬಂದ್ಬಿಟ್ಟು ಆತನ 3 ಕಣ್ಣು ಮುಚ್ಚಿಬಿಡ್ತಾನೆ. ನೋಡ್ರಿ, ಇದೆಲ್ಲ ನಮ್ಮ ಗೃಹಗಳಿಗೆ ಕೂಡ ನಡೀತಿರ್ತದೆ. ಹಿಂದ್ಗಡೆಯಿಂದ ಹೆಂಡತಿಯರು ಬಂದ್ಬಿಟ್ಟು ಪಾಪ ಆ ಪತಿಗಳ ಕಣ್ಣನ ಹಿಂದ್ಗಡೆ ಮುಚ್ಚಲು ಯಾರು ಅನ್ನೋದು ಇವೆಲ್ಲ ನಾವು ನೋಡ್ತಾ ಇರ್ತೀವಿ. ಇದು ಒಂದು ಇವರ ಪರಸ್ಪರ ಪ್ರಣಯ ಇರುತ್ತೆ. ಅವರಿಬ್ಬರಲ್ಲಿ ಗಂಡ ಹೆಂಡತಿಯಲ್ಲಿ ಪರಸ್ಪರ ಪ್ರಣಯ ಇರುತ್ತೆ. ಅದರಿಂದ ಅದೊಂದು ಎಲ್ಲರೂ ಮಾಡೋಂಥ ವಿಷಯ. ಈ ಪಾರ್ವತಿ ಏನು ಮಾಡಿದಾಳೆ? ನಮ್ಗಾದ್ರೆ 2 ಕಣ್ಣು ಇರ್ತಾವೆ, ಪರಮೇಶ್ವರಿ ಎಷ್ಟು? 3 ಕಣ್ಣು ಇರ್ತಾವೆ. ಆ 3 ಕಣ್ಣು ಮುಚ್ಚಿರೋದ್ರಿಂದ ತಕ್ಷಣ ಕ್ಷಣ ಕಾಲದಲ್ಲಿ ಎಲ್ಲ ಲೋಕಗಳು ಪ್ರಳಯ ಬಂದ್ಬಿಡುತ್ತೆ. ಪ್ರಳಯ ಬಂದ ತಕ್ಷಣ ಏಕಾರ್ಣವ ಅಂದ್ರೆ ನೀರಿನಲ್ಲಿ ಮುಳುಗಿ ಬಿಡ್ತಾವೆಲ್ಲ. ಆ ಸಮಯದಲ್ಲಿ ಪರಮೇಶ್ವರ ತಕ್ಷಣ ಯೋಗ ನಿದ್ರೆಯಿಂದ ಎದ್ದುಬಿಟ್ಟು, ತಾಯಿ ಪಾರ್ವತಿ, ನೀನು ಏನು ಕೆಲಸ ಮಾಡಿದೀಯವ? ನೋಡು, ಸೃಷ್ಟಿ ಎಲ್ಲ ಯಾವ ರೀತಿ ಆಗಿತ್ತು ನಿನಗೆಲ್ಲ ಗೊತ್ತಲ್ಲ. ನೋಡ್ರಿ, ನಮಗೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಬರುತ್ತೆ. ಏನದು? ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ. ದೇವಾದಿ ದೇವತೆಗಳೆಲ್ಲ ಉನ್ಮೇಷ ನಿಮಿಷೋತ್ಪನ್ನ. ಕಣ್ಣು ಮುಚ್ಚಿದ್ರೆ ಪ್ರಳಯ, ಕಣ್ಣು ತೆರೆದ್ರೆ ಸೃಷ್ಟಿ. ಇಷ್ಟೇ. ಹಂಗಾಗಿ ನನ್ನ 3 ಕಣ್ಣು ನೀನು ಮುಚ್ಚಿರೋದ್ರಿಂದ ಅಲ್ಲಿ ನೋಡಿ ಹೆಂಗಾಗ್ಬಿಡ್ತು, ಏಕಾರ್ಣವವಾಗಿ ಎಲ್ಲ ಕೂಡ ಪ್ರಳಯ ಬಂದ್ಬಿಟ್ಟಿದೆ ಅಂತ ತೋರಿಸಿರ್ತಾನೆ. ಅಯ್ಯೋ, ನನ್ನಿಂದ ಸಣ್ಣ ಅಪರಾಧ, ನೀವು ಯೋಗನಿಷ್ಠದಲ್ಲಿ ಇದ್ದೀರಂತ ನನಗೆ ಗೊತ್ತಾಗ್ಲಿಲ್ಲ, ನನ್ನಿಂದ ಸಣ್ಣ ಅಪರಾಧ ಆಗಿದೆ, ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಲ್ಲ. ನೋಡ್ರಿ, ಯಾವ ದೇವತೆಗಳಾಗಿದ್ರು ಕೂಡ ಅವ್ರಿಗೆ ಶಾಪಗ್ರಸ್ತ, ಅವರು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಂದ್ರೆ ನಮ್ಮ ಭೂಮಿ ಮೇಲಕ್ಕೆ ಬರಬೇಕು. ಯಾಕಂದ್ರೆ ನಮ್ಗಿರೋ ಎಲ್ಲಾ ಕ್ಷೇತ್ರಗಳು ಕೂಡ ಒಬ್ಬೊಬ್ಬರ ದೇವರ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಬಂದಿರೋದು. ಒಂದೊಂದು ಋಷಿಗಳು ತಪಸ್ಸು ಮಾಡಿರೋದು. ತೀರ್ಥಂ ಕುರ್ವಂತಿ ತೀರ್ಥಾನಿ ಕ್ಷೇತ್ರಂ ಕುರ್ವಂತಿ ಕ್ಷೇತ್ರಾನಿ. ಋಷಿಗಳು ಎಲ್ಲೆಲ್ಲಿ ನಡೆದಾಡಿದಿರೋ ಅಲ್ಲೆಲ್ಲ ನದಿಗಳು ಬರ್ತಾವೆ. ಋಷಿಯ ಶೃಂಗರ ತಪಸ್ಸಿನಿಂದ ನಮ್ದು ತುಂಗಭದ್ರಾ ಬಂದಿದೆ. ಗೌತಮ ಮಹರ್ಷಿ ಅನುಗ್ರಹದಿಂದ ಗೋದಾವರಿ ಬಂದಿದೆ. ಭಗೀರಥನ ತಪಸ್ಸಿನಿಂದ ಗಂಗೆ ಬಂದಿದೆ. ಈ ರೀತಿಯಲ್ಲಿ ಋಷಿಗಳ ತಪಸ್ಸಿನಿಂದ ನದಿ ಬಂದಿರ್ತತೆ. ಆ ದೇವಾದಿ ದೇವತೆಗಳು ಬಂದಿರು ನಡೆದಾಡಿರೋ ಜಾಗದಲ್ಲಿ ಕ್ಷೇತ್ರ ಆಗುತ್ತದೆ. ಆ ರೀತಿಯಲ್ಲಿ ನನ್ನ ಮೋಕ್ಷ ಪಟ್ಟಣ ಆಗಿರುವಂತಹ ಭೂಮಿ ಮೇಲಿರುವಂತಹ ಕಾಶಿನಗರಕ್ಕೆ ಹೋಗಿ ನೀನು ತಪಸ್ಸು ಮಾಡಂತ ಪರಮೇಶ್ವರನೇ ಕಳಿಸಿರ್ತಾನೆ. ಆ ಸಮಯದಲ್ಲಿ ಪರಮೇಶ್ವರ ಏನಂತಾನೆ ಗೊತ್ತಾ? ಪಾರ್ವತಿ, ಇಲ್ಲಿ ಜಗತ್ತಿನಲ್ಲಿರೋ ಎಲ್ಲ ಕೂಡ ಆ ಪರಮೇಶ್ವರನ ಮಾಯಾಶಕ್ತಿಯಿಂದ ನಡೀತಿರ್ತದೆ. ನಿನ್ನಿಂದ ಏನೂ ಇಲ್ಲ ಅಂದಿರೋದ್ರಿಂದ ಆ ತಾಯಿ ಪಾರ್ವತಿ ಆಗ್ರಹ ದಗ್ಧನಾಗಿ ಬಂದ್ಬಿಟ್ಟು ತಪಸ್ಸಿನಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಕೆಲವೊಂದು
ತಪಸ್ಸು ಮಾಡಿರೋ ನಂತರ ನೋಡ್ರಿ, ಯಾಕಂದ್ರೆ ಅಲ್ಲಿ ಕೈಲಾಸದಲ್ಲಿ ಕ್ಷಣ, ನಮಗೂ ಒಂದು ಯುಗ, ಅಲ್ಲಿಗೂ ಇಷ್ಟು ಸಾದೀಪ್ಯ ಇರುತ್ತೆ. ಯಾಕಂದ್ರೆ ಅಲ್ಲಿ ಕ್ಷಣ, ನಮಗೆ ಒಂದು ಯುಗ, ಇದೆಲ್ಲ ಒಂದು ಯುಗನೇ ಮುಗಿದೋಯ್ತು. ಇದೆಲ್ಲ ಲೀಲೆಯಾಗಿ ಆ ಪಾರ್ವತಿ ಪರಮೇಶ್ವರ ಆಡಿದ್ರೆ ಇಲ್ಲಿ ಲೀಲಾ ಆಗ್ತಾ ಇರ್ತದೆ. ಒಂದೊಂದು ಸೃಷ್ಟಿ, ಒಂದೊಂದು ಪ್ರತಿ ಸೃಷ್ಟಿ ಆಗ್ಲಿಕ್ಕೆ ಅವರಿಬ್ರು ಲೀಲಾ ಅಂದ್ರೆ ಹೇಳಿದ್ನಲ್ಲ, ಲೋಕವತ್ ಲೀಲಾ ಕೈವಲ್ಯ. ಪರಮೇಶ್ವರ ಪಾರ್ವತಿ ಮಾಡೋ ಆ ಕೈವಲ್ಯ ಲೀಲೆಯೇ ಈ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಸೃಷ್ಟಿ ಆಗಿದ್ಮೇಲೆ ಈ ಕಾಶಿ ನಗರದಲ್ಲಿ ಏನಾಯಿತು, ಕ್ಷಾಮ, ತಿನ್ಲಿಕ್ಕೆ ಯಾರಿಗೂ ಕೂಡ ಅನ್ನ ಇರ್ತಾ ಇರಲಿಲ್ಲ, ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು. ಅವಾಗ ಪಾರ್ವತಿ ತಪಸ್ಸಿನಿಂದ ಎದ್ದು ಬಿಟ್ಟು ಆ ಕಾಶಿ ನಗರದಲ್ಲಿ ಪ್ರಜರೆಲ್ಲ ಬಹಳ ಅನ್ನಕ್ಕೆ ಆ ಕ್ಷುದ್ಬಾಧೆಯಿಂದ ಪೀಡಿತರಾಗ್ತಾ ಇದ್ದಾರೆ ಅಂತ ಭಾವಿಸಿ ಆ ತಾಯಿಯೇ ತಕ್ಷಣ ಅನ್ನ ಪೂರ್ಣವಾಗಿ ನೀಡುವಂತಹ ತಾಯಿ ರೂಪವನ್ನು ಧಾರಿಸಿಬಿಟ್ಟು ಆ ನಗರದಲ್ಲೇ ಸ್ಥಿರವಾಗಿ ಕೂತ್ಕೊಂಡು ಭಕ್ತಾದರಿಗೆ ಎಲ್ಲರನ್ನು ನೋಡಿ ತಾಯಿ ಏನ್ ಮಾಡ್ತಾಳಂದ್ರೆ, ಆತ ಮಗ ಹೊಟ್ಟೆ ತುಂಬ ಫಸ್ಟ್ ಊಟ ಮಾಡು, ಆಮೇಲೆ ನಾನು ದಂಡನೆ ಮಾಡ್ತೀನಿ ಅಥವಾ ಬೈತೀನಿ. ಅವನು ಮಗ ಏನೇ ತಪ್ಪು ಮಾಡಿದ್ರು ಕೂಡ ಅವನು ಹೊಟ್ಟೆ ತುಂಬಿದ ಮೇಲೇನೆ ದಂಡನೆ ವಿಧಿಸ್ತಾಳೆ. ಅಷ್ಟೇ ಬಿಟ್ರೆ ಫಸ್ಟ್ ಪ್ರಥಮ ಬಾರಿ ನನ್ನ ಮಗನ ಹೊಟ್ಟೆ ತುಂಬಿತಾ ಇಲ್ಲ ಅಂತ ನೋಡಾಳೆ ತಾಯಿ. ಅದಕ್ಕೋಸ್ಕರ ಅಲ್ಲಿಗೆ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಪೂರ್ಣವಾಗಿ ಅನ್ನವನ್ನು ಕೊಡ್ತಾ ಅವರನ್ನು ರಕ್ಷಣೆ ಮಾಡ್ತಾ ಅಂತ ಇರುವ ಸಮಯದಲ್ಲಿ ಆ ಪರಮೇಶ್ವರ ಆತನ ತಪ್ಪನ್ನು ತಿಳಿದುಕೊಂಡು ಆತನು ಕೂಡ ಆದಿ ಭಿಕ್ಷು, ನೋಡ್ರಿ ದೇವಾನ ದೇವತೆಗಳು ಯಾರೂ ಬಂದಿರಲಿಲ್ಲ, ಆತನೇ ಪ್ರಥಮ ಭಿಕ್ಷುವಾಗಿ ಬಂದ್ಬಿಟ್ಟು ಆ ತಾಯಿ ಹತ್ರ ಬಂದ್ಬಿಟ್ಟು, ನೀನು ಹೇಳಿದ್ದು ಸತ್ಯ ಇದೆ, ನೀನೇ ಭುವನೇಶ್ವರಿ, ಈ ಭುವನಗಳಿಗೆಲ್ಲ ನೀನು ಎಲ್ಲ ಮಾಯಾಶಕ್ತಿಯಲ್ಲಿ ಇರೋಳು ನೀನೇ, ಅದಕ್ಕೆ ಅನ್ನದಾಯಿನಿ ನೀನೆ ಅಂತ ನನಗೂ ಭಿಕ್ಷಾ ನೀಡವ್ವ ಅಂತ ಹೇಳಿ ಭಿಕ್ಷವನ್ನು ತಗೊಂಡಿರ್ತಾನೆ. ಅದೇ ಚಿತ್ರಪಟವನ್ನು ತಂದುಕೊಂಡು ನಾವು ಪರಮೇಶ್ವರಿಂದ ಭಿಕ್ಷಾ ತಗೊಂಡಿರ್ತಾನೆ. ತಾಯಿ ಹೇಮದರ್ಗಿ ತಗೊಂಡು ಆ ಪರಮೇಶ್ವರಿಗೆ ಭಿಕ್ಷಾ ನೀಡ್ತಾ ಇರ್ತಾಳೆ. ಈ ರೂಪವನ್ನೇ ನಾವು ಎಲ್ಲರ ಮನೆಯಲ್ಲಿ ಇಟ್ಕೊಳ್ತಾ ಇರ್ತೀವಿ. ಇದು ಅದೊಂದು ಕತೆ. ಅಷ್ಟಲ್ಲದೆ ಒಂದು ದಿವಸ ಈ ಪಾರ್ವತಿಯ ತಪಸ್ಸಿನಲ್ಲಿ ಇರೋ ಸಮಯದಲ್ಲಿ ಒಂದಾನೊಂದು ದಿವಸದಲ್ಲಿ ಏನಾಯ್ತು, ವ್ಯಾಸ ಮಹರ್ಷಿಗಳು ಅವರ ಶಿಷ್ಯ ಬೃಂದದ ಜೊತೆಯಲ್ಲಿ ಬಂದ್ಬಿಟ್ಟು ಅಲ್ಲಿ ಅನುಷ್ಠಾನ ಮಾಡೋಣ, ತಪಸ್ಸು ಮಾಡೋಣ ಅಂತ ಮೋಕ್ಷಪಟ್ನ ಆಗಿರುವಂತ ಕಾಶಿ ನಗರಕ್ಕೆ ಬಂದಿದ್ದಾರೆ. ಅವಾಗ ಅವರಿಗೆ ಯಾರು ಕೂಡ ಭಿಕ್ಷೆಯನ್ನು ಕೊಟ್ಟಿರಲ್ಲ, ಯಾಕಂದ್ರೆ ಅಲ್ಲಿ ಆ ನಗರದಲ್ಲೆಲ್ಲ ಕ್ಷಾಮ ಇತ್ತಲ್ಲ. ಅದಕ್ಕೆ ಆ ವ್ಯಾಸ ಮಹರ್ಷಿಗಳು ಬಹಳ ಆಗ್ರಹಕ್ಕೆ ಗುರಿಯಾಗಿ ತಕ್ಷಣ ಶಾಪ ಕೊಡಬೇಕಂತ ಅವ್ರ ಕಮಂಡಲದಿಂದ ನೀರನ್ನು ತಗೊಂಡು ಹಿಂಗ ಶಾಪ ಕೊಡೋಣ ಅನ್ನೋ ಸಮಯದಲ್ಲಿ ಪರಮೇಶ್ವರಿಗೆ ಆಗ್ರಹ ಬಂದ್ಬಿಡುತ್ತೆ. ಯಾಕಂದ್ರೆ ನಂದು ಮೋಕ್ಷಪಟ್ನ ಆಗಿರುವಂತಹ ಕೈಲಾಸ ಸಮಾನವಾಗಿರುವಂತಹ ಕಾಶಿ ನಗರ, ಇಲ್ಲಿ ನೀನು ಬಂದು ಶಾಪ ಕೊಡ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ವ್ಯಾಸ ಮಹರ್ಷಿಗಳನ್ನು ದಂಡನೆ ಮಾಡಬೇಕಂತ ಪರಮೇಶ್ವರ ಬಹಳ ಆಗ್ರಹದಲ್ಲಿ ಇರೋ ಸಮಯದಲ್ಲಿ ಆ ಪಾರ್ವತಿಯ ತಪಸ್ಸಿನಿಂದ ಬಂದುಬಿಟ್ಟು ಅನ್ನಪೂರ್ಣ ರೂಪವನ್ನು ಧಾರಿಸಿಬಿಟ್ಟು, ನೀನು ನಿನ್ನ ಶಿಷ್ಯ ಬೃಂದದಿಂದ ಗಂಗೆಯಲ್ಲಿ ಸ್ನಾನ ಮಾಡಿ ಸಂಧ್ಯಾ ಅನುಷ್ಠಾನಗಳನ್ನೆಲ್ಲ ಮಾಡ್ಕೊಂಡು ಬರ್ರಿ, ನಾನು ನಿಮಗೆ ಅನ್ನವನ್ನು ನೀಡ್ತೀನಿ ಅಂತ ಹೇಳಿ ಅವರ ಶಿಷ್ಯ ಬೃಂದ ಜೊತೆಯಲ್ಲಿ ವ್ಯಾಸ ಮಹರ್ಷಿಗಳಿಗೂ ಕೂಡ ಅನ್ನಪ್ರಸಾದವನ್ನು ಕೊಟ್ಟಿರೋ ತಾಯಿಯೇ ಈ ಅನ್ನಪೂರ್ಣ. ಆದರೂ ಆ ಶಾಪವನ್ನು ಕೊಡಬೇಕಂತ ಉದ್ದೇಶ ಬಂದಿರೋದ್ರಿಂದ ಪರಮೇಶ್ವರ ವ್ಯಾಸ ಮಹರ್ಷಿಗಳಿಗೆ ದಂಡನೆ ವಿಧಿಸಿದ್ದಾನೆ. ಏನಂತ, ನಿನಗೆ ನನ್ನ ಕಾಶಿ ನಗರದಲ್ಲಿ ನಿನಗೆ ಬರ್ಲಿಕ್ಕೆ ನಿನಗೆ ಅರ್ಹತೆ ಇಲ್ಲ, ಅರ್ಹತೆಯನ್ನು ನೀನು ಕಳ್ಕೊಂಡಿದೀಯಾ, ಹಂಗಾಗಿ ನನ್ನ ಮೋಕ್ಷ ಪಟ್ಟದಿಂದ ದಡದ ಆ ಕಡೆ ಇರುವಂತಹ ಆ ದಡದಲ್ಲಿ ನೀನು ಇರಬೇಕು, ಈ ಮೋಕ್ಷ ಪಟ್ಟಣಕ್ಕೆ ನಿನಗೆ ನಾನು ಅವಕಾಶ ಕೊಡಲ್ಲ ಅಂತ ಹೇಳಿ ಆ ಕಡೆಗೆ ಕಳಿಸಿಬಿಡ್ತಾನೆ. ನೋಡಿ, ನೀವು ಕಾಶಿ ಹೋಗಿದಾಗ ದಡದ ಈ ಕಡೆ ಮೋಕ್ಷ ಪಟ್ಟಣ ಕಾಶಿ ನಗರ ಇರ್ತದೆ, ದಡದ ಆ ಕಡೆ ಪೂರ್ವ ಭಾಗದಲ್ಲಿ ಕಾಶಿ ರಾಜನ ಕೋಟೆ ಮತ್ತು ವ್ಯಾಸ ಕಾಶಿ ಅಂತ ಕರೀತಾರೆ ಅದಕ್ಕೆ. ನೀವು ಹೋಗಿದಾಗ ಅದನ್ನು ನೋಡ್ಬೇಕು. ಆ ಕಡೆ ದಡದಲ್ಲಿ ಇರೋದು ವ್ಯಾಸ ಮಹರ್ಷಿಗಳಲ್ಲಿ ತಪಸ್ಸು ಮಾಡಿಕೊಂಡು ಅಲ್ಲಿ ಒಂದು ಆ ಕಡೆ ದಡದಲ್ಲಿ ಒಂದು ಶಿವಲಿಂಗವನ್ನು ಕೂಡ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಅನುಷ್ಠಾನ ಮಾಡಿರ್ತಾರೆ. ಆ ರೂಪದಲ್ಲಿ ವ್ಯಾಸ ಮಹರ್ಷಿಗಳಿಗೆ ಕಾಣಿಸ್ಕೊಂಡಿರೋ ಶಿಷ್ಯ ಬೃಂದರಿಗೆ ಕಾಣಿಸ್ಕೊಂಡಿರೋ ಆ ಪಾರ್ವತಿಯೇ ಅನ್ನಪೂರ್ಣಯಾಗಿ ಅಲ್ಲಿ ಬರ್ತದೆ. ಅನ್ನ ಅಂದ್ರೆ ಬರೀ ನಾವು ತಿನ್ನೋದಂತ ಅಷ್ಟಲ್ಲ. ನಾವು ನೋಡ್ರಿ, ಶಂಕರ ಭಗವತ್ಪಾದರವರು ಇಲ್ಲಿರುವಂತಹ ನಿತ್ಯಾನಂದಕರಿ, ವರ ಭಯಕರಿ, ಸೌಂದರ್ಯ ರತ್ನಾಕರಿ, ಇದು ಶ್ಲೋಕ ಎಲ್ಲರಿಗೂ ಬಂತು. ಭಿಕ್ಷಾಂ ದೇಹಿ ಚ ಪಾರ್ವತಿ ಮೋಕ್ಷ. ಯಾಕಂದ್ರೆ ಅಲ್ಲಿ ನೋಡ್ರಿ, ಭಿಕ್ಷಾ ಅಂದ್ರೆ ಅನ್ನ ಒಂದೇ ಅಲ್ಲ, ಜ್ಞಾನ ವೈರಾಗ್ಯ ಸಿತ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನನ್ನ ಜ್ಞಾನ, ನನ್ನ ವೈರಾಗ್ಯ, ನನಗೆ ಜ್ಞಾನ ಬರಲಿ, ವೈರಾಗ್ಯ ಬರಲಿ, ಇವೆಲ್ಲದೂ ಕೂಡ ಸಂಪೂರ್ಣವಾಗಿ ಜ್ಞಾನವನ್ನು ಕೊಡೋ ತಾಯಿಯಾಗಿರುವಂತಹ ಪಾರ್ವತಿಯೇ ಅನ್ನಪೂರ್ಣ ರೂಪದಲ್ಲಿ ತಾಯಿ ಮಗನಿಗೆ ಅನ್ನ ನೀಡ್ತತೋ ಸಂಪೂರ್ಣವಾಗಿ ಅದೇ ರೀತಿಯಲ್ಲಿ ನನಗೂ ಕೂಡ ಜ್ಞಾನವನ್ನು, ವೈರಾಗ್ಯವನ್ನು, ನಿನ್ನನ್ನು ಆರಾಧನೆ ಮಾಡೋ ಶಕ್ತಿಯನ್ನು ಕೊಡುವ ತಾಯಿ ಪೂರ್ಣವಾಗಿ ಕೊಡು ಅನ್ನಪೂರ್ಣೆ ಅಂತ ಶಂಕರ ಭಗವತ್ಪಾದರವರು, ಆದಿಶಂಕರಾಚಾರ್ಯರು ಬೇಡಿಕೊಂಡಿರೋದ್ರಿಂದ ಆ ತಾಯಿ
ಅನ್ನಪೂರ್ಣ ಆಗಿ ನಮಗೆ ದರ್ಶನವನ್ನು ಕೊಡ್ತಾಳೆ. ಯಾಕಂದ್ರೆ ನಮ್ಗೆ ಇವತ್ತಿನ ದಿವಸ ಏನೇ ಪ್ರಸಾದ ಸಿಕ್ಕಿದ್ರು ಅದು ಅನ್ನಪೂರ್ಣ ಭಾಗ್ಯ ಅಂತ ನೆನಪಿಟ್ಕೋ. ಯಾಕಂದ್ರೆ ಅನ್ನ ತಿನ್ನೋ ಪ್ರತಿ ಒಬ್ಬರೂ ಕೂಡ ಇದನ್ನು ನೆನಪಿಟ್ಕೊಳ್ಳಿ. ಎಲ್ಲರೂ ಕೂಡ ಇವತ್ತು ನನಗೊಂದು ಕಾಳು ಸಿಕ್ಕಿದೆ ಅಂದ್ರೆ ಅದು ಅನ್ನಪೂರ್ಣ ಭಾಗ್ಯದಿಂದ ನನಗೆ ಸಿಕ್ಕಿದೆ. ಅನ್ನಪೂರ್ಣ ಭಾಗ್ಯದಿಂದ ಅದೇ ಅಲ್ಲ, ಅನ್ನನಲ್ಲ, ನಮ್ಗೆ ಏನು ವಸ್ತು ಸಿಕ್ಕಿದ್ರು, ಏನು ನಮಗೆ ಪ್ರಾಪ್ತ ಆಗಿದ್ರು ಕೂಡ ತಾಯಿ ನಿನ್ನ ಕೃಪೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ, ನಿನ್ನ ಅನುಗ್ರಹದಿಂದ ನನಗಿದು ಸಿಕ್ಕಿದೆ ಅಂತ ಭಾವಿಸಿ ಅದು ಸ್ವೀಕರಣೆ ಮಾಡ್ಬೇಕು. ಯಾಕಂದ್ರೆ ಅನ್ನ ತಿನ್ನೋ ಪ್ರತಿಯೊಬ್ಬರು ಇದನ್ನು ಮರ್ತಿದ್ರೆ ನಾವು ದೇವರಿಗೆ ದ್ರೋಹ ಬರ್ದಂಗೆ. ಯಾಕಂದ್ರೆ ಸಿಗೋದಿಲ್ಲ ನೋಡ್ರಿ. ಒಂದು ದಿವಸ ಒಂದು ಕ್ಷಣದಲ್ಲಿ ನಮಗೆ ಸಿಕ್ಕರು ಅನ್ನವನ್ನು ಬಿಟ್ಟು ಹೋಗ್ರಿ ನೀವು, ಅವತ್ತು ಇಡೀ ಪೂರ್ತಿ ನಿಮ್ಗೆ ಎಲ್ಲಿ ಹೋದ್ರು ಭಿಕ್ಷಣೆ ಸಿಗಲ್ಲ ಅವತ್ತು. ಇದೇ ಕಾರಣ. ಯಾಕಂದ್ರೆ ಅನ್ನವನ್ನು ಪ್ರಸಾದವನ್ನು ಯಾವಾಗಲೂ ನಿರ್ಲಕ್ಷ್ಯ ಮಾಡಬೇಡ್ರಿ. ಆ ತಾಯಿ ರೂಪದಲ್ಲಿರುವಂತಹ ಆ ಮಾತೃ ರೂಪದಲ್ಲಿರುವಂತಹ ಆ ಪ್ರಸಾದವನ್ನು ಅನ್ನಪೂರ್ಣ ರೂಪದಲ್ಲಿ ಆರಾಧನೆ ಮಾಡೋದ್ರಿಂದ ಅನ್ನ ಅಂದರೆ ನಮ್ಮೊಬ್ಬರಿಗೆ ನಮ್ಮ ಹೊಟ್ಟೆ ಒಂದು ತುಂಬದಲ್ಲ, ನಮ್ಮ ಮನೆಗೆ ಬಂದಿರೋರಿಗೆ, ನಮ್ಮ ಗ್ರಾಮಕ್ಕೆ ಬಂದಿರೋ ಸರ್ವ ಭಕ್ತಾದಿಗಳಿಗೂ ಕೂಡ ಪೂರ್ಣವಾಗಿ ಅನ್ನ ಕೊಡುವಂಥ ಶಕ್ತಿ ನನಗೆ ನೀಡವ್ವ ತಾಯಿ ಪಾರ್ವತಿ ಅನ್ನಪೂರ್ಣೆ ಅಂತ ಬೇಡಿಕೊಂಡು ನೀವು ಕೂಡ ನಾಳೆ ಅನ್ನಪೂರ್ಣ ರೂಪದಲ್ಲಿ ಆರಾಧನೆ ಮಾಡ್ಕೊಡ್ರಿ. ಯಾಕಂದ್ರೆ ಇದೇ ವಿಡಿಯೋದಲ್ಲಿ ಪೂಜೆ ವಿಧಾನ ಮತ್ತು ಅನ್ನಪೂರ್ಣ ಅಷ್ಟೋತ್ತರ ಶತನಾಮದೊಂದಿಗೆ ಪೂಜೆ ಮಾಡ್ಕೊಂಡ ವಿಧಾನವೆಲ್ಲ ಕೂಡ ಇದೇ ವಿಡಿಯೋನಲ್ಲಿ ಕಂಟಿನ್ಯೂ ಆಗುತ್ತದೆ. ಕನ್ಫ್ಯೂಸ್ ಮಾಡ್ಕೊಂಡು 2 ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡ್ತಾ ಇಲ್ಲ. ಇದೇ ರೂಪದಲ್ಲಿ ಸಂಕ್ಷಿಪ್ತವಾಗಿ ಒಂದು 15 ನಿಮಿಷದಲ್ಲಿ ನೀವು ನಾಳೆ ಅನ್ನಪೂರ್ಣ ಪೂಜೆಯನ್ನು ಮಾಡ್ಕೊಳ್ಬೇಕಂತ ಭಾವಿಸ್ತಾ ಎಲ್ಲರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಆಚಮ್ಯ 3 ಸತಿ ನೀರು ಕುಡಿಬೇಕು. ಆಚಮ್ಯ ಮಾಡ್ರಿ. ಆಚಮ್ಯ ಕೇಶವಾಯ ನಮಃ ಸ್ವಾಹ, ನಾರಾಯಣಾಯ ನಮಃ ಸ್ವಾಹ, ಮಾಧವಾಯ ನಮಃ ಸ್ವಾಹ. ಕೈ ತೊಳ್ಕೊಂಡು ನಮಸ್ಕಾರ ಮಾಡ್ಕೊಡ್ರಿ. ಪೂರ್ವೋಕ್ತ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಸುಬತಿದೌ ಶ್ರೀಮಾನ್ ಶ್ರೀಮತಃ ಅಸ್ಯ ಶ್ರೀ ಸ್ವಾಮಿನಃ ಪರಮಶಿವಗೋತ್ರೋದ್ಭವತ್ಯ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಶ್ರೀ ದುರ್ಗಾಂಬಿಕಾ ಪರದೇವತಾಯೇ ನಮೋ ನಮಃ. ಶರನ್ನವರಾತ್ರ ಮಹೋತ್ಸವ ಶುಭ ಸಮಯೇ ಚತುರ್ಥ ದಿವಸೆ ಮಾತೃ ಅನ್ನಪೂರ್ಣೇಶ್ವರಿ ದೇವತಾ ಅನುಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಷೋಡಶ ಉಪಚಾರ ಪೂಜಾಂಚ ಕರ್ಮ ಕರಿಷ್ಯೇ ಅಂತ ಹೇಳಿಕೊಂಡು 2 ಅಕ್ಷತೆ ನೀರು ತಗೊಂಡು ಕೈಯಲ್ಲಿ ಕೆಳಗಡೆ ಒಂದು ಎಲೆ ಅಥವಾ ಪ್ಲೇಟ್ ಇಟ್ಕೊಂಡ್ರೆ ಒಂದು ಅಕ್ಷತೆ ನೀರು ಅಲ್ಲಿ ಕೈಯಿಂದ ಬಲಗೈಯಲ್ಲಿ ಅಕ್ಷತೆ ತಗೊಂಡು ಎಡಗೈಯಿಂದ ನೀರು ಹಾಕೊಂಡು ಅಕ್ಷತೆ ನೀರು ಬಿಡಬೇಕು. ಅದರ ನಂತರ ಸಂಕಲ್ಪ ಮಾಡ್ಕೊಳ್ರಿ. ನಿಮ್ಮ ಗೋತ್ರ ಹೆಸರು, ಯಜಮಾನ್ರ ಹೆಸರು ಎಲ್ಲ ಹೇಳ್ಕೊಂಡು, ಗೋತ್ರ ಗೊತ್ತಿಲ್ಲ ಅಂದ್ರೆ ಶಿವಗೋತ್ರ ಅಂತ ಹೇಳ್ಕೊಳ್ರಿ ಅಥವಾ ವೀರಗೋತ್ರ ಅಂತ ಹೇಳ್ಕೊಂಡು ನಿಮ್ಮ ಯಜಮಾನ್ರ ಹೆಸರು, ನಿಮ್ಮ ಮಕ್ಕಳ ಹೆಸರೆಲ್ಲ ಹೇಳ್ಕೊಂಡು ಒಂದು ಹೂ ಕೈಯಲ್ಲಿ ತಗೊಂಡು ಸಂಕಲ್ಪ ಮಾಡ್ರಿ. ಹೇಳಿ: ಅಸ್ಮಾಕಂ ಸಹ ಕುಟುಂಬಾನಾಂ ಸರ್ವ ಕ್ಷೇಮ ಸ್ಥೈರ್ಯ ಅಭಯ ವಿಜಯ ಆಯು ಆರೋಗ್ಯ ಆನಂದ ಐಶ್ವರ್ಯತ ಫಲಸಿದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಶಕ್ತಿ ಸ್ವರೂಪಿಣಿ ಶ್ರೀ ದುರ್ಗಾಂಬಿಕಾ ಪರದೇವತಾ ಸಹಿತ ಮಾತೃ ಅನ್ನಪೂರ್ಣೇಶ್ವರಿ ದೇವತಾ ಪ್ರೀತ್ಯರ್ಥಂ ಷೋಡಶ ಉಪಚಾರ ಪೂಜಾಂ ಕರಿಷ್ಯೇ. ಹೂವಲ್ಲಿ ಕಳಸ ಇಟ್ಕೊಂಡಿದ್ರಲ್ಲ ಅಥವಾ ಪ್ರತಿಮೆ ಇಟ್ಕೊಂಡ್ರೆ, ಫೋಟೋ ಇದ್ರೆ ಅಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ರಿ. ಅನಂತರ ಒಂದು ಹೂ ತಗೊಂಡು ಕೈಯಲ್ಲಿ ಇಟ್ಕೊಳ್ರಿ. ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ರಿ. ಹೇಳ್ರಿ: ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಾರ್ಥನಾ ನಮಸ್ಕಾರ ಸಮರ್ಪಯಾಮಿ. ಗಣಪತಿಗೆ ನಮಸ್ಕಾರ ಮಾಡ್ಕೊಂಡ ನಂತರ ಮತ್ತೆ ಒಂದು ಹೂ ತಗೊಂಡು ಕೈಯಲ್ಲಿ ಇಟ್ಕೊಳ್ರಿ. ಮಾತು ಅನ್ನಪೂರ್ಣಾಗಿ ನಮಸ್ಕಾರ ಮಾಡ್ಕೊಳ್ರಿ. ಸರ್ವ ಮಂಗಳ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಿಕೆ ಗೌರೀಂ ನಾರಾಯಣಿ ನಮೋಸ್ತುತೇ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸಹಿತ ಅನ್ನಪೂರ್ಣಾಯೇ ನಮೋ ನಮಃ. ಸಾಂಗಾಯ ಸಪರಿವಾರಾಯ ಸಶಕ್ತಿ ಪತ್ನಿ ಪುತ್ರ ಪರಿವಾರ ಸಮೇತಂ
ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಹೂ ಕಲಸದ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ರಿ. ಅನಂತರ ಮತ್ತೆ 1-2 ಅಕ್ಷತೆ ತಗೊಂಡು ಕೈಯಲ್ಲಿ ಇಟ್ಕೊಳ್ರಿ. ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ನವರತ್ನ ಖಚಿತ ಸಿಂಹಾಸನಂ ಸಮರ್ಪಯಾಮಿ. 2 ಅಕ್ಷತೆ ಹಾಕಿ ನವರತ್ನ ಖಚಿತ ಸಿಂಹಾಸನಂ ಸಮರ್ಪಯಾಮಿ. ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ. 1 ಹೂ ತಗೊಂಡು ಅಮ್ಮನ ಪ್ರತಿಮೆ ಮೇಲೆ ಅಥವಾ ಕಲಸದ ಮೇಲೆ ಪಾದದ ಮೇಲೆ ನೀರು ಹಾಕಿದಂಗೆ ಭಾವಿಸ್ತಾ ನೀರು ಪ್ರೋಕ್ಷಣೆ ಮಾಡ್ರಿ. ಪಾದಯೋಹೋ ಪಾದ್ಯಂ ಹಸ್ತಯೋಹೋ ಅರ್ಘ್ಯಂ ಮುಖೇ ಆಚಮನೀಯಂ ಸಮರ್ಪಯಾಮಿ ಸ್ಥಪಯಾಮಿ ಸ್ನಾನಂ ಸಮರ್ಪಯಾಮಿ. ಪಂಚಾಮೃತಗಳಿದ್ರೆ ಗೋಕ್ಷೀರ ಆಕಳ ಹಾಲಿದ್ರೆ ಪ್ರೋಕ್ಷಣೆ ಮಾಡ್ರಿ. ಆಪ್ಯಾಯ ಸ್ವತಮೇ ತುದೇ ವಿಶ್ವತಃ ಸೋಮ ಪುಷ್ಟಿಯಂ ಭವ ವಾಜಸ್ ಸಂಗತೆ. ಗೋಕ್ಷೀರ ಸ್ನಪನಂ ಸಮರ್ಪಯಾಮಿ. ಪಂಚಾಮೃತಗಳ ಅಭಿಷೇಕ ಮಾಡಿದ ನಂತರ ಮತ್ತೆ ಚೆನ್ನಾಗಿ ನೀರು ಹಾಕಿ ಪ್ರತಿಮೆಯನ್ನು ತೊಳೆಯಬೇಕು. ಆಪೋಷ್ಠಾಮ ಯೋ ಭವಸ್ಥಾನ ಯೂರ್ಜೆ ದಧಾತನಃ ಮಹೇರಣಾಯ ಸಕ್ಷಸೆ ಯೋ ವಸ್ಯವತ ಮೋರಸಃ ತಸ್ಯ ಭಾಜೇ ತೇನಃ ಉಷತೀರವ ಮಾತರಃ ತಸ್ಮಾತರಂಗಮಾಮವ ಯ ಸಕ್ಷಯ ಯಜನ್ವದ ಆಪೋ ಜನೇತಾಶ್ಚನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ವಸ್ತ್ರಾರ್ಧಂ ಪುಷ್ಪಂ ಸಮರ್ಪಯಾಮಿ ಯಜ್ಞೋಪವೀತಾರ್ಧಂ ಪುಷ್ಪಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರ ಇದ್ರೆ ಹಾಕಿರೀಗ. ಅಲಂಕರಣಾದಾಯಿನಿ ದಿವ್ಯ ಶ್ರೀ ಚಂದನಂ ಸಮರ್ಪಯಾಮಿ. ಗಂಧ ಅಲಂಕಾರ ಮಾಡ್ರಿ. ಅದರ ನಂತರ ಅರಿಶಿನ ಕುಂಕುಮ ಅಲಂಕಾರ ಮಾಡಿ ಕುಂಕುಮ ಅರ್ಚನೆ ಮಾಡ್ಕೊಳ್ರಿ. ಶ್ರೀಗಂಧಾನ್ ಧಾರಯಾಮಿ ಗಂಧಸ್ಯೋಪರಿ ಅಲಂಕರಣಾದಾಯಿಮೆ ಹರಿದ್ರಾಚೂರ್ಣ ಕುಂಕುಮಾನ್ ಸಮರ್ಪಯಾಮಿ. ಸುಪುಷ್ಪಾನಿಂ ಪೂಜಯಾಮಿ. ಹೂ ಅಥವಾ ಕುಂಕುಮೆ ಅರ್ಚನೆ ಮಾಡ್ತಾ ಅನ್ನಪೂರ್ಣಾಯೈ ನಮಃ ಅನ್ಕಂತ ಪೂಜಾ ಮಾಡ್ರಿ. ಓಂ ಅನ್ನಪೂರ್ಣಾಯೈ ನಮಃ ಶಿವಾಯೈ ನಮಃ ದೇವ್ಯೈ ನಮಃ ಭೀಮಾಯೈ ನಮಃ ಪುಷ್ಟ್ಯೈ ನಮಃ ಸರಸ್ವತ್ಯೈ ನಮಃ ಸರ್ವಜ್ಞಾನಾಯ ನಮಃ ಪಾರ್ವತ್ಯೈ ನಮಃ ದುರ್ಗಾಯ ನಮಃ ಸರ್ವಾಣ್ಯೈ ನಮಃ ಶಿವವಲ್ಲಭಾಯ ನಮಃ ವೇದವೇದ್ಯಾಯ ನಮಃ ಮಹಾವಿದ್ಯಾಯ ನಮಃ ವಿದ್ಯಾಧಾತ್ರಿ ನಮಃ ವಿಸಾರದಾಯ ನಮಃ ಕುಮಾರ್ತ್ಯೈ ನಮಃ ತ್ರಿಪುರಾಯ ನಮಃ ಬಾಲಾಯ ನಮಃ ಲಕ್ಷ್ಮೀ ನಮಃ ಓಂ ಶ್ರೀ ನಮಃ ದಯಹಾರಿಣ್ಯೇ ನಮಃ ಭಾವನ್ಯೇ ನಮಃ ವಿಷ್ಣು ಜನನ್ಯೇ ನಮಃ ಬ್ರಹ್ಮಾದಿ ಜನನ್ಯೇ ನಮಃ ಗಣೇಶ ಜನನ್ಯೇ ನಮಃ ಶಕ್ತಿ ನಮಃ ಕುಮಾರ ಜನನ್ಯೇ ನಮಃ ಶುಭಾಯ ನಮಃ ಭೋಗಪ್ರದಾಯಿನ್ಯೇ ನಮಃ ಭಗವತ್ಯೇ ನಮಃ ಭಕ್ತಾಭೀಷ್ಟ ಪ್ರದಾಯಿನ್ಯೇ ನಮಃ ಭವರೋಗಹರಾಯ ನಮಃ ಭಾವ್ಯಾಯ ನಮಃ ಶುಭ್ರಾಯ ನಮಃ ಪರಮಮಂಗಲಾಯ ನಮಃ ಭವಾನ್ಯೇ ನಮಃ ಚಂಚಲಾಯ ನಮಃ ಗೌರಿಯೇ ನಮಃ ಚಾರು ಚಂದ್ರಕಲಾಧರಾಯ ನಮಃ ವಿಶಾಲಾಕ್ಷ್ಮೀ ನಮಃ ವಿಶ್ವಮಾತ್ರೇ ನಮಃ ವಿಶ್ವವಂದ್ಯಾಯ ನಮಃ ವಿಲಾಸನ್ಯೇ ನಮಃ ಆರ್ಯಾಯ ನಮಃ ಕಲ್ಯಾಣ ನಿಲಯಾಯ ನಮಃ ರುದ್ರಾಣ್ಯೇ ನಮಃ ಕಮಲಾಸನಾಯ ನಮಃ ಶುಭಪ್ರದಾಯಿನ್ಯೇ ನಮಃ ಶುಭಾಯ ನಮಃ ಅನಂತಾಯ ನಮಃ ಓಂ ಮತ್ತತೀನ ಪಯೋಧರಾಯ ನಮಃ ಅಂಬಾಯ ನಮಃ ಸಂಹಾರ ಮದನ್ಯೇ ನಮಃ ಮೃಡಾನ್ಯೇ ನಮಃ ಸರ್ವಮಂಗಲಾಯ ನಮಃ ವಿಷ್ಣು ಸಂಸೇವ್ಯಾಯ ನಮಃ ಸಿದ್ಧಾಯ ನಮಃ ಬ್ರಹ್ಮಣ್ಯೇ ನಮಃ ಸುರಸೇವಿತಾಯ ನಮಃ ಪರಮಾನಂದ ಪ್ರದಾಯಿನಿ ನಮಃ ಶಾಂತಿ ನಮಃ ಪರಮಾನಂದ ರೂಪಿಣಿ ನಮಃ ಪರಮಾನಂದ ಜನನ್ಯೇ ನಮಃ ಪರಮಾನಂದ ಪ್ರದಾಯಿನಿ ನಮಃ ಪರೋಪಕಾರ ನಿರತಾಯ ನಮಃ ಪರಮಾಯ ನಮಃ ಭಕ್ತವತ್ಸಲಾಯ ನಮಃ ಪೂರ್ಣಚಂದ್ರಾವವದನಾಯ ನಮಃ ಪೂರ್ಣಚಂದ್ರ ನಿಭಾಂಶುಕಾಯ ನಮಃ ಶುಭಲಕ್ಷಣ ಸಂಪನ್ನಾಯ ನಮಃ ಶುಭಾನಂದ ಗುಣಾರ್ಣವಾಯ ನಮಃ ಶುಭ ಸೌಭಾಗ್ಯ ನಿಲಯಾಯ ನಮಃ ಶುಭದಾಯಿನಿ ನಮಃ ರತಿಪ್ರಿಯಾಯ ನಮಃ ಚಂಡಿಕಾಯ ನಮಃ ಚಂಡಮದನ್ಯೇ ನಮಃ ಚಂಡ ದರ್ಪಣ ನಿವಾರಿಣ್ಯೇ ನಮಃ ಚಂಡ ದರ್ಪ ನಿವಾರಿಣ್ಯೇ ನಮಃ ಮಾರ್ತಾಂಡ ನಾಯನಾಯ ನಮಃ ಸಾಧ್ವೇ ನಮಃ ಚಂದ್ರಾಗ್ನಿ ನಯನಾಯ ನಮಃ ಸಖ್ಯೇ ನಮಃ ಪುಂಡರೀಕಹಾರಾಯ ನಮಃ ಪೂರ್ಣಾಯ ನಮಃ ಪುಣ್ಯದಾಯಿನಿ ನಮಃ ಪುಣ್ಯರೂಪಿಣ್ಯೇ ನಮಃ ಮಾಯಾತೀತಾಯ ನಮಃ ಶ್ರೇಷ್ಠಮಯಾಯ ನಮಃ ಶ್ರೇಷ್ಠ ಧರ್ಮಾತ್ಮ ಬಂಧಿತಾಯ ನಮಃ ಅಸೃಷ್ಟಿಯೇ ನಮಃ ಸಂಗರಹಿತಾಯ ನಮಃ ಸೃಷ್ಟಿ ಹೇತು ಕಪರ್ದಿನ್ಯೇ ನಮಃ ವೃಷಾರೂಢಾಯ ನಮಃ ಸೋಲಹಸ್ತಾಯ ನಮಃ ಸ್ಥಿರ ಸಂಹಾರಕಾರಿಣ್ಯೇ ನಮಃ ಮಂದಸ್ಮಿತಾಯ ನಮಃ ಸ್ಕಂದಮಾತ್ರೇ ನಮಃ ಶುದ್ಧಚಿತ್ತಾಯ ನಮಃ ಮುನಿಸ್ತುತಾಯ ನಮಃ ಮಹಾಭಗವತ್ಯೇ ನಮಃ ದಕ್ಷಾಯ ನಮಃ ದಕ್ಷದ್ವಾರ ವಿನಾಶಿನ್ಯೇ ನಮಃ ಸರ್ವಾರ್ಧದಾತ್ರೇ ನಮಃ ಸಾವಿತ್ರೇ ನಮಃ ಸದಾ ಶಿವ ಕುಟುಂಬಿನ್ಯೇ ನಮಃ ನಿತ್ಯ ಸುಂದರ ಸರ್ವಾಂಗಿ ನಮಃ ಸಚ್ಚಿದಾನಂದ ಲಕ್ಷಣಾಯ ನಮಃ ಸರ್ವದೇವತಾ ಸಂಪೂಜ್ಯಾಯ ನಮಃ ಶಂಕರ ಪ್ರಿಯ ವಲ್ಲಭಾಯ ನಮಃ ಸರ್ವಾಧಾರಾಯ ನಮಃ ಮಹಾಸಾಧ್ವೇ ನಮಃ ಶ್ರೀ ಅನ್ನಪೂರ್ಣಾಯೈ ನಮೋ ನಮಃ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಕ್ಷತ ಕುಂಕುಮ ಅರ್ಚನಂ ಸಮರ್ಪಯಾಮಿ. ಧೂಪಂ 2 ಅಗರಬತ್ತಿ ಹಚ್ಚಿರಿ ಅಥವಾ ಲೋಬಾನ್ ಕಡ್ಡಿದ್ರೆ ಹಚ್ಚಿ ಧೂಪ ಅಮ್ಮನಿಗೆ ಧೂಪ ತೋರಿಸ್ಬೇಕು.
ಓಂ ವನಸ್ಪತ್ಯುದ್ಭವೇರ್ದಿವ್ಯೇರ್ ನಾನಾಗಂಧೇರ್ ಸುಸಂಯುತಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಂ ಪರಿಕಲ್ಪಯಾಮಿ ಧೂಪದೀಪಾನಂತರಂ ನೈವೇದ್ಯಂ ಅನ್ನಪೂರ್ಣಕ್ಕೆ ದಧ್ಯಾನ್ನ. ದಧ್ಯಾನ್ನ ಅಂದ್ರೆ ಮೊಸರು ಅನ್ನ, ಮೊಸರು ಬುತ್ತಿ ಮತ್ತು ಪೊಂಗಲ್ ನಿವೇದನೆ ಮಾಡಬೇಕು. ನಾಳೆ ಪ್ರಸಾದ ಏನು ದಧ್ಯಾನ್ನ ಮತ್ತು ಪೊಂಗಲು ನಿವೇದನೆ ಮಾಡ್ರಿ, ಅಥವಾ ಒಂದು ತೆಂಗಿನಕಾಯಿ ಹಣ್ಣು ಇದ್ರಲ್ಲಿ ಇಟ್ಬಿಟ್ಟು ನಿವೇದನೆ ಮಾಡ್ರಿ. ಭೂರ್ಭುವ ಸ್ವಃ ತತ್ಸತ್ವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತು. ನೀರು ಪ್ರೋಕ್ಷಣೆ ಮಾಡಿ. ಪಾಯಸಾನ್ನ ದಧ್ಯಾನ್ನಾನ್ ನಿವೇದಯಾಮಿ, ನಾರಿಕೇಳ ಸಕಲಾನ್ ನಿವೇದಯಾಮಿ. ಓಂ ಪ್ರಣಾಯ ಸ್ವಾಹ 5 ಬಾರಿ ತೋರಿಸ್ಬೇಕು ಪ್ರಸಾದವನ್ನು ನಿವೇದನ. ಓಂ ಪ್ರಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ಯಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ಮಧ್ಯದಲ್ಲಿ ನೀರು ಬಿಡಿರುವಂತನಿ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ಹಸ್ತೋ ಪ್ರಕ್ಷಾಳಯಾಮಿ, ಪಾದೋ ಪ್ರಕ್ಷಾಳಯಾಮಿ, ಪುನಃ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ಅನಂತರ ಒಂದು ತಾಂಬೂಲ ನೀಡಿರಲಿ. ಎಲೆ, ಅಡಿಕೆ, ಬಾಳೆಹಣ್ಣು ಇಟ್ಟು, ಅಡಿಕೆ ಇಟ್ಟು ಅಲ್ಲಿ ತಾಂಬೂಲ ನೀಡಿರಮ್ಮನಿ. ಫೂಗಿ ಫಲೇಶ್ಚ ಕರ್ಪೂರೇರ್ನಾಗವಲ್ಲೇರ್ ದಳೇರ್ಯುತಂ ಮುಕ್ತಾ ಚೂರ್ಣೇನ ಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ತಾಂಬೂಲಂ ಸಮರ್ಪಯಾಮಿ. ತಾಂಬೂಲಸ್ಯೋಪರಿ ಮಂಗಳ ನೀರಾಜನಂ ದದಾತಿ. ದೀಪ ಧೂಪ ಮಂಗಳ ಹಾರತಿ ಮಾಡ್ರಿ, ಕರ್ಪೂರ ಹಚ್ಚಿರಿ. ಸಮ್ರಾಜಂಚ ವಿರಾಜಂಚ ವಿಶ್ರೇಯರ್ಯಾಚನೋ ಗೃಹೇ ಲಕ್ಷ್ಮೀ ರಾಷ್ಟ್ರಸ್ಯ ಯಾಂ ಕೇತಯ ಮಾಸಗಂ ಸೃಜಾಮಸಿ. ಸಂತತ ಶ್ರೀರಸ್ತು ಸನ್ಮಂಗಳಾನಿ ಭವಂತು, ನಿತ್ಯತ ಶ್ರೀರಸ್ತು ನಿತ್ಯ ಮಂಗಳಾನಿ ಭವಂತು. ಆನಂದ ಕರ್ಪೂರ ನೀರಾಜನಂ ದರ್ಶಯಾಮಿ. ಕರ್ಪೂರ ಬೆಳಗಿದ ನಂತರ ಒಂದನ್ನು ನೀರು ಪಕ್ಕದಲ್ಲಿ ಬಿಡಬೇಕು, ಪ್ರೋಕ್ಷಣೆ ಮಾಡಿ. ಕರ್ಪೂರ ಬೆಳಗಿರೋ ಆರತಿ ತಟ್ಟೆಯನ್ನು ದೂರದಲ್ಲಿ ಇಟ್ಕೊಂಡು 2 ಅಕ್ಷತೆ ಹೂವು ತಗೊಂಡು ಎದ್ದು ನಿಂತ್ಕೊಳ್ರಿ. ಓಂ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋಮಿಸ್ತು ಸದಾ ಶಿವೋಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತು. ವೇದೋಕ್ತ ದಿವ್ಯ ಸುವರ್ಣ ಮಂತ್ರ ಪುಷ್ಪಾಂಜಲಿಯಂ ಸಮರ್ಪಯಾಮಿ. ಹೂ ಅಕ್ಷತೆ ಅಮ್ಮನ ಮೇಲೆ ಹಾಕಿಬಿಡ್ರಿ. ಅದರ ನಂತರ ಮತ್ತೆ 2 ಅಕ್ಷತೆ ತಗೊಂಡು ಬಲಭಾಗದಿಂದ ಎಡಭಾಗಕ್ಕೆ 3 ಸತಿ ಆತ್ಮ ಪ್ರದಕ್ಷಿಣ ಮಾಡ್ರಿ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪುನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾನ್ ಕೃಪಯಾ ದೇವಿ ಶರಣಾಗತವತ್ಸಲ. ಹೇಳಿ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಮಾತೃ ಅನ್ನಪೂರ್ಣಾಯೈ ನಮೋ ನಮಃ ಪ್ರೀತ್ಯರ್ಥಂ ಆತ್ಮ ಪ್ರದಕ್ಷಿಣ ಅಪರಾಧ ನಮಸ್ಕಾರಾನ್ ಸಮರ್ಪಯಾಮಿ. ಹಾಕಿ ನಮಸ್ಕಾರ ಮಾಡ್ಕೊಳ್ರಿ.